ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ ಸರ್ಕಾರದಿಂದ ಒಂದು ಭರ್ಜರಿಯಾದಂಥ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸರ್ಕಾರದಿಂದ ಸ್ನೇಹಿತರೆ ಗೃಹಲಕ್ಷ್ಮಿ ಫಲಾನುಭವಿಗಳು ಹೇಗೆ ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡೋದು, ಹಾಗೆ ಸ್ನೇಹಿತರೆ ಯಾರೆಲ್ಲ ಫಲಾನುಭವಿಗಳಿಗೆ ಸ್ನೇಹಿತರೆ 32ನೇ ಕಂತಿನ ಹಣ ಹಾಗೂ 33ನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ರೆ ಸ್ನೇಹಿತರೆ, ಅವ್ರಿಗೆಲ್ಲರೂ ಕೂಡ ಒಂದು ಭರ್ಜರಿಯಾದಂಥ ಗುಡ್ ನ್ಯೂಸ್ ಸಿಕ್ಕಿದೆ. ಬನ್ನಿ ಏನೆಲ್ಲ ಹೊಸದಾಗಿ ನ್ಯೂಸ್ ಸಿಕ್ಕಿದೆ ಅದರ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ 31ನೇ ಕಂತು ಹಾಗೂ 32ನೇ ಕಂತಿನ ಹಣ ಸಾಕಷ್ಟು ಜನಕ್ಕೆ ಬಂದಿರಲಿಲ್ಲ. ಹಾಗೆ 33ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂಥ ಸಾಕಷ್ಟು ಡೌಟ್ ಇತ್ತು ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ ಜುಲೈ 16ನೇ ತಾರೀಕು ಸ್ನೇಹಿತರೆ 31ನೇ ಹಂತದ ಹಣವನ್ನ ಬಿಡುಗಡೆಯನ್ನ ಮಾಡಿದ್ರು. ಇನ್ನು 32ನೇ ಕಂತಿನ ಹಣನೂ ಸಹ ಸ್ನೇಹಿತರೆ ಆಗಸ್ಟ್ 4ನೇ ತಾರೀಕು ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗಲು ಪ್ರಾರಂಭವಾಗಿದ್ದು 32ನೇ ಕಂತಿನ ಹಣ. ತದನಂತರ ಸ್ನೇಹಿತರೆ ಸುಮಾರು 1,25,00,000 ಫಲಾನುಭವಿಗಳಲ್ಲಿ ಸ್ನೇಹಿತರೆ 65%ಗಿಂತಲೂ ಅಧಿಕವಾದ ಫಲಾನುಭವಿಗಳ ಖಾತೆಗಳಿಗೆ 32ನೇ ಕಂತಿನ ಹಣ ಬಿಡುಗಡೆಯಾಗಿದೆ ಸ್ನೇಹಿತರೆ. ಇಂದು ಸೋಮವಾರ ಸ್ನೇಹಿತರೆ ಸಾಕಷ್ಟು ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿರ್ತಕ್ಕಂಥದ್ದು. ಅದರಲ್ಲಿ ಸ್ನೇಹಿತರೆ ಮೇಯ್ನ್ ಆಗಿ ಬಳ್ಳಾರಿ ಆಗ್ಬೋದು, ಬೀದರ್ ಆಗ್ಬೋದು, ದಾವಣಗೆರೆ, ಗದಗ, ಹಾಸನ, ಹಾವೇರಿ ಈ ರೀತಿಯಾದಂಥ ಜಿಲ್ಲೆಗಳನ್ನ ಟಾರ್ಗೆಟ್ ಅನ್ನ ಮಾಡಿ ಇವತ್ತು ಗೃಹಲಕ್ಷ್ಮಿ ಫಲಾನುಭವಿಗಳ 32ನೇ ಕಂತಿನ ಹಣವನ್ನ ಬಿಡುಗಡೆಯನ್ನ ಮಾಡಿರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಪ್ರತಿ ಬಾರಿನೂ ಸಹ ಗೃಹಲಕ್ಷ್ಮಿ ಫಲಾನುಭವಿಗಳ ಹಣವನ್ನ ಸರ್ಕಾರದಿಂದ ಬಿಡುಗಡೆಯನ್ನ ಮಾಡಿದಾಗ ಸ್ನೇಹಿತರೆ 3 ಹಂತಗಳಲ್ಲಿ ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆಯನ್ನ ಮಾಡ್ತಾರೆ. ಇವಾಗ ಸ್ನೇಹಿತರೆ 2 ಹಂತಗಳಲ್ಲಿ ಹಣವನ್ನ ಬಿಡುಗಡೆಯನ್ನ ಮಾಡಿದ್ದು ಸುಮಾರು 65%ಗಿಂತಲೂ ಅಧಿಕವಾದ ಫಲಾನುಭವಿಗಳ ಖಾತೆಗಳಿಗೆ ಗೃಹಲಕ್ಷ್ಮಿ 32ನೇ ಕಂತಿನ ಹಣ ಜಮಾ ಆಗಿರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು. ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಅಂದ್ರೆ ಸ್ನೇಹಿತರೆ ನೀವು ಯಾವುದೇ ರೀತಿಯಾದಂಥ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಖಾತೆಗಳಿಗೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಸ್ನೇಹಿತರೆ ಸರ್ಕಾರದಿಂದ ಭರ್ಜರಿಯಾದಂಥ ಗುಡ್ ನ್ಯೂಸ್ ಅನ್ನ ತಗೊಂಡು ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಡೌಟ್ ಇತ್ತು ಸ್ನೇಹಿತರೆ, ಏನಕ್ಕೋಸ್ಕರ ಗೃಹಲಕ್ಷ್ಮಿ ಫಲಾನುಭವಿಗಳ ಮರುಪರಿಷ್ಕರಣೆಯನ್ನ ಆರಂಭವನ್ನ ಮಾಡಿದ್ದಾರೆ ಅನ್ನುವಂಥ ಡೌಟ್ ಇತ್ತು. ಹಾಗೆ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನುವಂಥ ಒಂದು ಸ್ವಲ್ಪ ಡೌಟ್ ಇತ್ತು ಸ್ನೇಹಿತರೆ. ಮೊದಲನೇದಾಗಿ ಸರ್ಕಾರದಿಂದ ಈ ಒಂದು ಮರುಪರಿಷ್ಕರಣೆಯನ್ನ ತಂದಿರೋದು ಏನಕ್ಕೆ ಅಂದ್ರೆ ಸ್ನೇಹಿತರೆ 2.5 ಲಕ್ಷಕ್ಕಿಂತಲೂ ಅಧಿಕವಾದ ಫಲಾನುಭವಿಗಳು ಸ್ನೇಹಿತರೆ ಮರಣವನ್ನ ಹೊಂದಿರುವಂತಹ ಫಲಾನುಭವಿಗಳ ಖಾತೆಗಳಿಗೂ ಸಹ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇತ್ತು. ಆ ಹಣವನ್ನ ಸ್ನೇಹಿತರೆ ಅವರ ಫ್ಯಾಮಿಲಿಯವರು ಅದನ್ನೆಲ್ಲ ಯೂಸ್ ಅನ್ನ ಮಾಡ್ಕೊಳ್ತಾ ಇದ್ರು. ಅದರ ಜೊತೆಗೆ ಸ್ನೇಹಿತರೆ ಅವರ ಖಾತೆಗಳಿಗೆ ಹಣ ಹೋಗೋದನ್ನ ತಡೆಗಟ್ಟಬೇಕು. ತದನಂತರ ಸ್ನೇಹಿತರೆ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅವರ ಖಾತೆಗಳಿಗೂ ಸಹ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇತ್ತು ಸ್ನೇಹಿತರೆ. ಹಾಗೆ ಒಂದೇ ಮನೆಯಲ್ಲಿ 4ರಿಂದ 5 ಜನ ಗೃಹಲಕ್ಷ್ಮಿ ಹಣವನ್ನ ತಗೊಳ್ತಾ ಇದ್ರು ಸ್ನೇಹಿತರೆ. ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಅನ್ನ ಮಾಡಿ ಹಣವನ್ನ ತೆಗೆದುಕೊಳ್ತಾ ಇದ್ರು ಸ್ನೇಹಿತರೆ. ಇದೆಲ್ಲವನ್ನು ಕೂಡ ತಡೆಗಟ್ಟಬೇಕು. ಯಾರಿಗೆಲ್ಲ ಫಲಾನುಭವಿಗಳ ಅರ್ಹತೆ ಇದೆ ಸ್ನೇಹಿತರೆ ಅವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಸಿಗಬೇಕು ಅನ್ನುವಂತ ರೀತಿಯಲ್ಲಿ ಸ್ನೇಹಿತರೆ ಈ ಒಂದು ಮರುಪರಿಷ್ಕರಣೆಯನ್ನ ಆರಂಭವನ್ನ ಮಾಡಿದ್ದಾರೆ. ಈ ಮರುಪರಿಷ್ಕರಣೆಯಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಗಳು ದಿನೇ ದಿನೇ ಒಂದೊಂದು ಅಪ್ಡೇಟ್ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಇವಾಗ ಸ್ನೇಹಿತರೆ ಮೊಬೈಲ್ ಮುಖಾಂತರನೂ ಕೂಡ ಒಂದು ಅಪ್ಲಿಕೇಶನ್ ರೆಡಿ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತುಕತೆ ಸಿಗ್ತಾ ಇದೆ ಸ್ನೇಹಿತರೆ. ಮೊಬೈಲ್ ಮುಖಾಂತರನೂ ಕೂಡ ನೀವು ಅಪ್ಲಿಕೇಶನ್ ಹಾಕೊಳ್ಬಹುದು. ಇಲ್ಲ ಅಂದ್ರೆ ಸ್ನೇಹಿತರೆ ಮನೆ ಮನೆಗಳಿಗೆ ಭೇಟಿಯನ್ನು ನೀಡುವಂತ ಅಂಗನವಾಡಿಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಹಾಗೆ ಒಬ್ಬರು ಸರ್ಕಾರದಿಂದ ಭೇಟಿಯನ್ನ ನೀಡಿ ಸ್ನೇಹಿತರೆ ನಿಮ್ಮ ಹತ್ರ ಇರುವಂತಹ ಬೇಸಿಕ್ ಡಾಕ್ಯುಮೆಂಟ್ಸ್ ಗಳನ್ನ ಇಸ್ಕೊಂಡು ವೆರಿಫೈ ಅನ್ನ ಮಾಡ್ತಾರೆ ಎನ್ನುವಂತ ಮಾಹಿತಿ ಇದೆ ಸ್ನೇಹಿತರೆ. ಏಕೆಂದ್ರೆ ದಿನನಿತ್ಯನೂ ಸಹ ಸ್ನೇಹಿತರೆ ಸರ್ಕಾರದಿಂದ ಒಂದಲ್ಲ ಒಂದು ರೀತಿಯಲ್ಲಿ ಅಪ್ಡೇಟ್ ಗಳನ್ನ ತರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಸ್ನೇಹಿತರೆ ಫಲಾನುಭವಿಗಳಿಗೆ ತುಂಬಾನೇ ಕನ್ಫ್ಯೂಸ್ ಇತ್ತು. ಇವಾಗ ಸ್ನೇಹಿತರೆ ಸಿಗ್ತಾ ಇರುವ ಪ್ರಕಾರ ಮಾಹಿತಿಯ ಪ್ರಕಾರ ವೆಬ್ಸೈಟ್ ಮುಖಾಂತರನೂ ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಬೇಕು ಅನ್ನುವಂಥ ಅಪ್ಡೇಟ್ ಸಿಗ್ತಾ ಇದೆ. ಇನ್ನೂ ಕೂಡ ಇದು ಕನ್ಫರ್ಮ್ ಆಗಿಲ್ಲ ಸ್ನೇಹಿತರೆ. ಇನ್ನು ಎರಡನೇದಾಗಿ ಸ್ನೇಹಿತರೆ ನಿಮ್ಮ ಮನೆಗಳಿಗೆ ಭೇಟಿಯನ್ನು ನೀಡಿ ಸ್ನೇಹಿತರೆ ಆಶಾ ಕಾರ್ಯಕರ್ತರು ಒಂದು ಮೊಬೈಲ್ ಮುಖಾಂತರ ನಿಮ್ಮ ಹತ್ರ ಇರುವಂತಹ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಐ ಡಿ, ಪಾನ್ ಕಾರ್ಡ್, ಬ್ಯಾಂಕ್ ಖಾತೆಯನ್ನ ವೆರಿಫೈ ಅನ್ನ ಮಾಡಿ ಸ್ನೇಹಿತರೆ ನಿಮ್ಮ ಹತ್ರ ಅಪ್ಲಿಕೇಶನ್ ಸಬ್ಮಿಟ್ ಅನ್ನ ಮಾಡ್ಕೊಳ್ತಾರೆ. ತದನಂತರ ಸ್ನೇಹಿತರೆ ಇನ್ನು 3ನೇದಾಗಿ ಸ್ನೇಹಿತರೆ ನೀವು ಈ ಸೇವಾ ಕೇಂದ್ರಗಳಲ್ಲೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಗ್ರಾಮ 1, ಮೈಸೂರು 1 ಈ ರೀತಿಯಾದಂತಹ ಸೇವಾ ಕೇಂದ್ರಗಳಲ್ಲೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ ಸ್ನೇಹಿತರೆ. ಇನ್ನು ಗೃಹಲಕ್ಷ್ಮಿ ಫಲಾನುಭವಿಗಳ 31ನೇ ಕಂತಿನ ಹಣನೂ ಕೂಡ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಿದೆ. 32ನೇ ಕಂತಿನ ಹಣನೂ ಸಹ ಸ್ನೇಹಿತರೆ ಸಾಕಷ್ಟು ಜಿಲ್ಲೆಗಳಲ್ಲಿ ಇವತ್ತು ಕೂಡ ಜಮಾ ಆಗಿರ್ತಕ್ಕಂಥದ್ದು. ಇನ್ನು 33ನೇ ಕಂತಿನ ಹಣನೂ ಸಹ ಸ್ನೇಹಿತರೆ ಡಿಬಿಟಿ ಆ್ಯಪ್ ಅಲ್ಲಿ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ. ಇನ್ನೇನು 2ರಿಂದ 3 ದಿನ ಒಳಗಡೆ ಆ ಹಣನೂ ಕೂಡ ಬಿಡುಗಡೆಯಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗುವಂತ ಸಾಧ್ಯತೆ ಇದೆ. ಹಾಗೆ ಸ್ನೇಹಿತರೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಫಲಾನುಭವಿಗಳಲ್ಲಿ ಸ್ನೇಹಿತರೆ ಯಾವ ಊರಲ್ಲಿ ನಿಮಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಎಷ್ಟು ಕಂತಿನ ಹಣ ಬಂದಿಲ್ಲ
ತಪ್ಪದೆ ಕಮೆಂಟನ್ನು ಮಾಡಿ. ಹಾಗೆ ಇದೇ ರೀತಿಯಾದಂಥ ಗೃಹಲಕ್ಷ್ಮಿ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಅಕೌಂಟನ್ನು ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.